54ನೇ ವಾರ್ಷಿಕೋತ್ಸವ. ವಾರ್ಷಿಕ ಮಹಾಸಭೆ ಮತ್ತು ವಾರ್ಷಿಕೋತ್ಸವ. ಈ ದಿನ ಬೆಳಿಗ್ಗೆ ಮಹಾಸಭೆ, ಮಧ್ಯಾಹ್ನ ನಂತರ ಕುಲಾಲ ಸಾಧಕರಿಗೆ ಕುಲಾಲ ಕಿರೀಟ ಪ್ರಶಸ್ತಿ ಪ್ರದಾನ ಇದೆ. ಕ್ರೀಡಾ ಕ್ಷೇತ್ರದಲ್ಲಿ ಮಾಡಿದವರಿಗೆ, ಧಾರ್ಮಿಕ ಕ್ಷೇತ್ರ, ಸಮಾಜ ಸೇವೆ ಮಾಡಿದವರಿಗೆ ಮತ್ತು ವಿದ್ಯಾ ಕ್ಷೇತ್ರದಲ್ಲಿ ಮಾಡಿದವರಿಗೆ ಈ ದಿನ ಮಧ್ಯಾಹ್ನ ಮೇಲೆ ನಾವು ಕುಲಾಲ ಕಿರೀಟ ಪ್ರಶಸ್ತಿ ಪ್ರದಾನ ಮಾಡಲಿದ್ದೇವೆ. ಅದೇ ರೀತಿ ಮಧ್ಯಾಹ್ನ ಮೇಲೆ ಅಮ್ಮ ಕಡಿಲಮ್ಮ ಎಂಬ ತುಳು ನಾಟಕ ಪ್ರದರ್ಶನಗೊಳ್ಳಲಿದೆ. ಮತ್ತು ಮಧ್ಯಾಹ್ನ ಮೇಲೆ ನಂತರ ಈಗ ಭೋಜನ ಮತ್ತು ಕುಮಾರಿ ಪ್ರೇರಣಾ ಮತ್ತು ಸುರಭಿ ಅವರಿಂದ ಭರತನಾಟ್ಯ ಕಲಾವಿದರ ಎಲ್ಲ. ಸಭೆಯಲ್ಲಿ ಏನು ಚರ್ಚೆ ಇದೆ? ಸಭೆಯಲ್ಲಿ ಏನೇನು ಚರ್ಚೆ ಇದೆ ನಿಮ್ಮ ಸಂಘದ ಬಗ್ಗೆ? ಮಹಾಸಭೆಯಲ್ಲಿ ನಮ್ಮ ಸಮಾಜ ಹೆಂಗೆ ಬಲಿಷ್ಠಗೊಳ್ಳಬೇಕು, ಸಮಾಜವನ್ನು ಹೆಂಗೆ ಕಟ್ಟಬೇಕು, ಸಮಾಜ ಬಲಿಷ್ಠಗೊಳ್ಳಬೇಕಾದ್ರೆ ಜನಗಳ ಕರ್ತವ್ಯ ಏನು ಅನ್ನೋ ಒಂದು ಮಾತನ್ನು ನಾವು ಸಭೆ ಮಾಡಿದ್ದೀವಿ, ಚರ್ಚೆ ಮಾಡಿದ್ದೀವಿ. ಅದೇ ರೀತಿ ಮುಂದಿನ ದಿನಗಳಲ್ಲಿ ನಾವು ನಮ್ಮ ಕಾರ್ಯದರ್ಶಿ ಮಾಡಿಕೊಳ್ತೀವಿ. ವರ್ಷಕ್ಕೋಸ್ಕರ ನಡೆಯುವ ಸಭೆ ಕಾರ್ಯಕ್ರಮ ನಾವು ವರ್ಷಕ್ಕೆ 4 ಸಭೆ ಮಾಡ್ತೀವಿ, ಮಹಾಸಭೆ ಮಾಡ್ತೀವಿ, ಪ್ರವಾಸ ಕಾರ್ಯಕ್ರಮ ಮಾಡ್ತೀವಿ, ಮತ್ತು ಸತ್ಯನಾರಾಯಣ ಧಾರ್ಮಿಕ ಕಾರ್ಯಕ್ರಮ ಮಾಡ್ತೀವಿ, ಕ್ರೀಡೋತ್ಸವ ಮಾಡ್ತೀವಿ. ವರ್ಷ ವರ್ಷಕ್ಕೆ 4ರಿಂದ 5 ಕಾರ್ಯಕ್ರಮ ನಾವು ಆಯೋಜನೆ ಮಾಡ್ತಾ ಇರ್ತೇವೆ. ನಾವು ಮಂಗಳೂರು ಮೂಲದ ಕುಲಾಲ ಸಂಘ ಅಂತ, ಮಂಗಳೂರು ಮೂಲದವರು, ದಕ್ಷಿಣ ಕನ್ನಡ. ತಮ್ಮ ಹೆಸರು? ವಿಠ್ಠಲ್ ಕಣ್ಣೀರ್ ತೊಂಡ. ಕುಲಾಲ ಸಂಘಕ್ಕೆ 50 ವರ್ಷ ತುಂಬಿದ ಈ ಸಂಭ್ರಮದಲ್ಲಿ ಇವತ್ತು ವಾರ್ಷಿಕೋತ್ಸವ ಮಾಡ್ತಾ ಇದ್ದೀವಿ ನಾವು. ಇದು ಕೇವಲ ಒಂದು 10 ಜನರಿಂದ ಶುರುವಾದಂಥ ಒಂದು ಸಂಘ ಈಗ ಬೆಳೆದು ಸಾಧಾರಣ ಒಂದು 7,000 ಸದಸ್ಯರನ್ನು ಹೊಂದಿರುವಂಥ ಒಂದು ಸಂಘ ಆಗಿ ಅಂತ ಹೇಳಲಿಕ್ಕೆ ನಮಗೆ ಹೆಮ್ಮೆ ಪಡ್ತೇವೆ. ಕಳೆದ ವರ್ಷದಲ್ಲಿ 50ನೇ ವರ್ಷದ ವಾರ್ಷಿಕೋತ್ಸವವನ್ನು ನಾವು ಭಾರಿ ಸಂಭ್ರಮದಿಂದ ಆಚರಿಸಿದ್ದೇವೆ. ಅಂದರೆ ಕರ್ನಾಟಕದ ಮೂಲೆಯಿಂದ ಯಾರು ಸಾಧಕರಿದ್ದಾರೆ ಅಥವಾ ಯಾರು ಇಲ್ಲಿ ಇದಕ್ಕೆ ಪ್ರೇರಣೆಯಾಗಿದ್ದಾರೆ ಅವ್ರನ್ನೆಲ್ಲ ಗುರುತಿಸಿ ಬೆಂಗಳೂರಿಗೆ ಕರೆತಂದು ಅವರನ್ನು ಸನ್ಮಾನ ಮಾಡುವ ಒಂದು ಕಾರ್ಯಕ್ರಮವನ್ನು ಮಾಡಿದ್ದೆವು. ನಮ್ಮಲ್ಲಿ ಅಂದರೆ ನಮ್ಮ ಮುಖ್ಯ ಉದ್ದೇಶ ಅಂದರೆ ಬೆಂಗಳೂರಿನಲ್ಲಿ ನೆಲೆಸಿರುವ ಕರಾವಳಿ ಮೂಲದ ಕುಂದಾಪುರದಿಂದ ಕಾಸರಗೋಡು, ಮಡಿಕೇರಿ, ಶಿವಮೊಗ್ಗದವರೆಗೆ ಕುಲಾಲರು, ಕುಂಬಾರರು, ಗುಣಗ, ಹಾಂಡ, ಬೇರೆ ಬೇರೆ ಇದರಲ್ಲಿ ಅವ್ರನ್ನೆಲ್ಲರೂ ಒಟ್ಟಿಗೆ ಸೇರಿಸುವಂಥ ಒಂದು ಕೆಲಸ ಮಾಡೋ ದೃಷ್ಟಿಯಲ್ಲಿ ನಾವಿಲ್ಲಿ ಕುಲಾಲ ಸಂಘವನ್ನು ಸ್ಥಾಪಿಸಿದ್ದೇವೆ. ಹಿರಿಯರ ಆಶೀರ್ವಾದ, ಕಿರಿಯರ ಪ್ರೋತ್ಸಾಹ ಎಲ್ಲ ನಿರಂತರವಾಗಿ ನಡೆದರೆ ಮಾತ್ರ ಸಂಘ ನಡೆಯುವುದು. ಆ ನಿಟ್ಟಿನಲ್ಲಿ ನಮ್ಮ ಪ್ರತಿ ಸಂಘದ ವರ್ಷದ ಅಧ್ಯಕ್ಷರುಗಳು ಮಾಡುವ ಪ್ರಯತ್ನ, ಅವರ ಸಹಪಾಠಿಯ ಮತ್ತು ಅವರ ಸಮಿತಿಯವರು ಮಾಡುವಂಥ ಕಾರ್ಯಕ್ರಮ ಎಲ್ಲರಿಗೂ ಜನಮೆಚ್ಚುಗೆ ಪಡೆದಿದೆ. ಅದೇ ರೀತಿ ಸ್ಪೋರ್ಟ್ಸ್ ಅಂದರೆ ಯುವಕರಿಗೆ ಭಾರಿ ಪ್ರಾಮುಖ್ಯತೆ ಕೊಡ್ತಾ ಇದ್ದೇವೆ. ಇಲ್ಲಿ ಯುವಕರು ಬಂದು ಪಾರ್ಟಿಸಿಪೇಟ್ ಮಾಡಿದರೆ ನಮ್ಮ ಯುವಕರೇ ನಮ್ಮ ಮುಂದಿನ ಜನಾಂಗ ಅಂತ ಹೇಳ್ಕೊಂಡು ಅವರಿಗೂ ಒಂದು ಕಾರ್ಯಕ್ರಮ ಮತ್ತು ಪ್ರತಿಯೊಬ್ಬರು ಭಾಗವಹಿಸುವಂಥ ಒಂದು ಕಾರ್ಯಕ್ರಮ. ಆದ್ದರಿಂದ ಕುಲಾಲ ಸಂಘಕ್ಕೆ ಒಳ್ಳೆ ಜನಗಳು ಬರ್ತಾ ಇದ್ದಾರೆ. ಬಟ್ ಇನ್ನೂ ಬರಬೇಕು ಅನ್ನೋ ಉದ್ದೇಶದಿಂದ ನಾವು ಈ ಸಂಘವನ್ನು ಕಟ್ಟಿ ಬೆಳೆಸ್ತಾ ಇದ್ದೇವೆ. ನಮ್ಮದೇ ಆದ ಒಂದು ಸಂಘಕ್ಕೆ ಜಾಗ ಇದೆ, ಒಂದು 14,000 ಸ್ಕ್ವೇರ್ ಫೀಟ್ ಅಂದ್ರಹಳ್ಳಿಯಲ್ಲಿ. ಅದರಲ್ಲಿ ಒಂದು ಸಭಾಭವನ ಇದೆ, ಅದನ್ನು ಈಗ ನಾವು ಬಾಡಿಗೆ ಕೊಟ್ಟಿದ್ದೇವೆ, ಅದರಿಂದ ಉತ್ಪನ್ನ ಬರ್ತಾ ಇದೆ. ಅದೇ ರೀತಿ ಉತ್ತರಹಳ್ಳಿಯಲ್ಲೂ ನಮಗೊಂದು 4,000 ಸ್ಕ್ವೇರ್ ಫೀಟ್ ಒಂದು ಭವ್ಯ ಮಂದಿರವನ್ನಿದೆ. ಅದರಲ್ಲೂ ನಾವು ಆದಷ್ಟು ಸಂಘಕ್ಕೆ ಬರುವ ಉತ್ಪತ್ತಿಯನ್ನು ಗಮನದಲ್ಲಿಟ್ಟುಕೊಂಡು ನಾವು ಅದನ್ನು ಬಾಡಿಗೆ ಕೊಟ್ಟಿದ್ದೇವೆ ಅಂತ ಹೇಳ್ಬೋದು. ಅದರಲ್ಲಿ ಬರುವಂಥ ಆದಾಯವನ್ನು ನಾವು ನಮ್ಮ ಸಂಘಕ್ಕೆ ಮೀಸಲಿಟ್ಟಿದ್ದೇವೆ. ಯಾಕಂದರೆ ಅದು ವಿದ್ಯಾರ್ಥಿ ವೇತನ ಇರ್ಬೋದು ಅಥವಾ ಬೇರೆ ಬೇರೆ ಶಕ್ತರಿಗೆ ಕೊಡುವ ಕಾರ್ಯಕ್ರಮ ಮತ್ತು ಆರೋಗ್ಯದ ದೃಷ್ಟಿಯಲ್ಲಿ ಅಶಕ್ತರು ನಮ್ಗೆ ತುಂಬ ಸಹಾಯ ಮಾಡುವಂಥ ನಿಟ್ಟಿನಲ್ಲಿ ಈಗ ಈ ಎಲ್ಲ ಹಣವನ್ನು ನಾವು ಉಪಯೋಗ ಮಾಡ್ತಿದ್ವಿ. ದಾನಿಗಳಿಂದ ಬರುವ ಹಣವನ್ನು ಕ್ರೋಢೀಕರಿಸಿ ಸಂಘವನ್ನು ನಡೆಸ್ತಾ ಇದ್ದೀವಿ ಅಂತ ಹೇಳಲಿಕ್ಕೆ ನಮಗೆ ಹೆಮ್ಮೆ ಆಗ್ತಾ ಇದೆ. ಮುಂದಿನ ದಿನಗಳಲ್ಲಿ ಯುವಕರು ಇದರಲ್ಲಿ ಬರಬೇಕಂತ ಅನ್ನೋ ಉದ್ದೇಶದಿಂದ ಹಲವಾರು ಕಾರ್ಯಕ್ರಮವನ್ನು ಹಮ್ಮಿಕೊಂಡಿದ್ದೇವೆ. ಒಟ್ಟಿನಲ್ಲಿ ಕುಲಾಲ ಸಂಘ ಬೆಂಗಳೂರಲ್ಲಿ ಒಂದು 7,000 ಜನ ಸದಸ್ಯರನ್ನು ಹೊಂದಿರುವಂಥ ಒಂದು ನಮ್ಮ ಸಂಘ ನಡೆಯುತ್ತಿರೋದು ಅಂತ ಹೇಳಲಿಕ್ಕೆ ನಮಗೆ ಹೆಮ್ಮೆ ಪಡ್ತಾ ಇದ್ದೀವಿ. ತಮ್ಮ ಹೆಸರು? ಪುರುಷೋತ್ತಮ್ ಚೇಳ್ಳ, ಮಾಜಿ ಅಧ್ಯಕ್ಷ.